ಇವನ ಜೊತೆದರೆ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದೆ, ಆದರೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದು. ಈಗ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ರಾಜ್ಯ ರಾಜಕಾರಣದ ರಾಷ್ಟ್ರ ರಾಜಕಾರಣದಲ್ಲಿ ಈ ಸಂದರ್ಭದಲ್ಲಿ ಎಷ್ಟು ಪ್ರಸ್ತುತ ಎಐಸಿಸಿ ಅಧ್ಯಕ್ಷರ ಹೇಳಿಕೆ ಅಂತ? ಖಂಡಿತ ಅವರ ಹೇಳಿಕೆ ಉಂಟಲ್ಲ, ಅದು ತುಂಬ ಪ್ರಸ್ತುತ ನಾನು ಭಾವಿಸ್ತಾ ಇದ್ದೀನಿ. ಒಬ್ಬ ರಾಜ್ಯದ ಅಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ಕೇಂದ್ರದಲ್ಲಿ ಕೇಂದ್ರ ಮಂತ್ರಿಗಳಾಗಿ ಇವತ್ತು ಇಡೀ ದೇಶದ ಒಬ್ಬ ಅಧ್ಯಕ್ಷ ಆಗಿ, ಅವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರೆಲ್ಲ ಮಾಡಿದ ಕೆಲಸದಿಂದಾಗಲೇ ಅವರು ರಾಷ್ಟ್ರೀಯ ಅಧ್ಯಕ್ಷ ಆದ್ದು. ಇವತ್ತು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಅದನ್ನು ಮೀಡಿಯಾಕ್ಕೆ ಹೇಳಬೇಕಾದಂಥ ಅವಶ್ಯಕತೆಗಳಿಲ್ಲ. ಇವತ್ತು ಮುಖ್ಯಮಂತ್ರಿ ಅವರು ಆಗಬೇಕು ಅಂತ ಹೇಳಿದರೆ ಅವರ ಪಕ್ಷದ ವರಿಷ್ಠರಲ್ಲಿ ಹೇಳಿ ಸಿದ್ದರಾಮಯ್ಯವರನ್ನು ಬದಲಾವಣೆ ಮಾಡೋದಷ್ಟೇ ಇರುವಂಥದ್ದು. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ಗೆ ಎಷ್ಟು ಮಾತ್ರಕ್ಕೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ಅವರ ಒಂದು ಚೇಲಾಗಳ ಮುಖಾಂತರ ಹೇಳಿಸುವಂಥದ್ದನ್ನು ಮಾಡ್ತಾನೆ ಇದ್ದಾರೆ. ಆದ ಕಾರಣ ಅದು ಖಂಡಿತ ಸಾಧ್ಯ ಇಲ್ಲ. ಇಂಥ ಕಾಲಘಟ್ಟದಲ್ಲಿ ಇಲ್ಲಿ ಹೇಳಿ ಯಾವುದೋ ಸಿಂಪತಿ ಕ್ರಿಯೇಟ್ ಮಾಡಿಕೊಳ್ಬೇಕು ಅಂತ ಹೇಳುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಅದು ತುಂಬ ಹಾಸ್ಯಾಸ್ಪದ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಾಜ್ಯದಲ್ಲಿ ಇನ್ನೊಂದು ಬೆಳವಣಿಗೆ ಆಗಿದೆ. ವಿಧಾನ ಪರಿಷತ್ ಸದಸ್ಯರಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಾಲ್ವಡಿ ಕೃಷ್ಣರಾಜ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಅಂದರೆ ತಮ್ಮ ತಂದೆಗೆ ಹೋಲಿಕೆ ಮಾಡಿದರೆ ಅವರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆನ ಒಪ್ಪೋದಕ್ಕೆ ಸಾಧ್ಯವಾಯಿತು? ಖಂಡಿತ ಸಾಧ್ಯ ಇಲ್ಲ. ಒಂದು ಮಾತನ್ನು ಸ್ವಲ್ಪ ಪ್ರಶ್ನೆ ಮಟ್ಟಿಗೆ ಒಪ್ಪಿಕೊಳ್ಬೋದು. ಯಾಕೆಂತ ಹೇಳಿದರೆ ಅರಸರು ಲೂಟಿ ಮಾಡಲಿಲ್ಲ, ಅರಸರು ತನ್ನಲ್ಲಿದ್ದದನ್ನು ಎಲ್ಲರಿಗೂ ಕೊಟ್ಟರು. ಇವರ ಅಪ್ಪ ಇಡೀ ರಾಜ್ಯವನ್ನು ಲೂಟಿ ಮಾಡಿದರು. ಇವರ ಅಮ್ಮನ ಜೊತೆ ಸೇರಿ ಜಾಗಗಳನ್ನು ಲೂಟಿ ಮಾಡಲಿಕ್ಕೆ ಶುರು ಮಾಡಿದರು. ಅದನ್ನು ಅವರು ಮಾಡಲಿಲ್ಲ. ಹಾಗೆ ಶಾಬಾಸ್ಗಿರಿ ಕೊಟ್ಟಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಮನುಷ್ಯ ಇಡೀ ರಾಜ್ಯ ಜನರೊಟ್ಟಿಗೆ ಕ್ಷಮೆ ಕೇಳಬೇಕು, ಇಡೀ ರಾಜ್ಯ ಜನರೊಟ್ಟಿಗೆ ಕ್ಷಮೆ ಕೇಳಬೇಕು, ಅವರ ಮನೆಯವರ ಜೊತೆನೂ ಕ್ಷಮೆ ಕೇಳಬೇಕು. ಒಂದು ಕರ್ನಾಟಕ ಅಂತ ಹೇಳಿದರೆ ಏನು, ಮೈಸೂರು ಅಂತ ಹೇಳಿದರೆ ಹೇಗೆ ಏನು ಅಂತ ಹೇಳುವಂಥದ್ದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟು ತನ್ನ ಸರ್ವಸ್ವವನ್ನು ಜನರ ಹಿತಕ್ಕಾಗಿ ಕೊಟ್ಟಂಥ ಆ ಒಡೆಯರ್ ಫ್ಯಾಮಿಲಿಗೆ ಮಾತಾಡ್ತಾರಲ್ಲ, ಇವರಿಗೆ ಆ ಚಾಮುಂಡೇಶ್ವರಿ ಇವರಿಗೆ ಫಲ ಕೊಡಬೇಕಷ್ಟೇ, ನಾನೇನು ಹೇಳಲಿಕ್ಕಿಲ್ಲ. ನೀವು ಕೇಂದ್ರದಲ್ಲಿ ಕಾನೂನು ಸಚಿವರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ರಿ. ಉಪರಾಷ್ಟ್ರಪತಿಯ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಒಂದು ರೀತಿಯಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಒಂದು ಹಂತದಲ್ಲಿ ಉಪರಾಷ್ಟ್ರಪತಿಯ ತಲೆದಂಡವನ್ನೇ ಮಾಡಿಸಿದೆ ಬಿಜೆಪಿ ಅನ್ನುವಂಥ ವಾದವನ್ನು ಕಾಂಗ್ರೆಸ್ ಮುಂದಿಟ್ಟಿದೆ. ಏನು ಹೇಳ್ತೀರಿ ಸರ್? ನಾನೇ ಇದರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಧನ್ಕರ್ ಅವರು ಸುಪ್ರೀಂ ಕೋರ್ಟ್ ಒಂದು ಲಾಯರ್ ಆಗಿ, ಅವರು ರಾಜ್ಯಪಾಲರಾಗಿ ಅಪಾರವಾದಂಥ ಅನುಭವ ಹೊಂದಿದವರು. ಯಾವುದೋ ಒತ್ತಡಕ್ಕೆ ಮಣಿದವರು ಹಂಗೆ ಮಾಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅವರಿಗೆ ಅವರ ಹೆಲ್ತ್ ಪ್ರಾಬ್ಲಮ್ ಅಂತ ಅವರು ಈಗಾಗಲೇ ಹೇಳಿರೋ ಕಾರಣ ಅವರು ಬೇರೆದನ್ನು ಕದ್ದು ಮುಚ್ಚಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಅವರು ಅಷ್ಟು ಬುದ್ಧಿವಂತ ಮತ್ತು ಚೆನ್ನಾಗಿ ಎಲ್ಲವನ್ನು ನಡೆಸಿದಂಥ ಒಬ್ಬ ಅತ್ಯಂತ ನೇರ ನುಡಿಯ ಮನುಷ್ಯ. ಆದ ಕಾರಣ ಇದನ್ನು ಸುಮ್ಮನೆ ಪೊಲಿಟಿಕಲೈಸ್ ಮಾಡೋದರಲ್ಲಿ ಅರ್ಥ ಇಲ್ಲ. ಮುಂಗಾರು ಬಿತ್ತನೆ ಚುರುಕುಕಾರಿ ಆಗಿರುವಂಥ ಸಂದರ್ಭಕ್ಕೆ ಈಗ ರಸಗೊಬ್ಬರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು. ರಾಜ್ಯ ಸರ್ಕಾರ ನೇರವಾಗಿ ಕೇಂದ್ರ ಸರ್ಕಾರ ಇನ್ನೂ ಕೂಡ ತನ್ನ ಪಾಲನ್ನು ಹಂಚಿಕೆ ಮಾಡಿಲ್ಲ ಅಂತ ಆರೋಪವನ್ನು ಮುಂದಿಟ್ಟಿದೆ. ಸರ್, ನಾನು ಈಗಾಗಲೇ ಹೇಳಿದ್ದೀನಿ, ಅವರು ಕಳೆದ ಏಪ್ರಿಲಿಂದ ಈ ತಿಂಗಳ ಕೊನೆಯವರೆಗೆ ಸುಮಾರು 6,18,000 ಎಷ್ಟೋ ಸ್ವಲ್ಪ ಅಷ್ಟೇ 18,000 ಮೆಟ್ರಿಕ್ ಟನ್ನಷ್ಟು ಅವರು ಕೊಡಬೇಕಾಗಿತ್ತು. ಈಗಾಗಲೇ 5 ಲಕ್ಷ ಚಿಲ್ಲರೆ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಬಾಕಿ ಇದೆ, ಒಂದು ವಾರದಲ್ಲಿ ಬರ್ತದೆ. ಇವರ ರಾಜ್ಯದಲ್ಲಿ ನಡೆಯುವಂಥ ಈ ಬ್ಲ್ಯಾಕ್ ಮಾರ್ಕೆಟಿಂಗು, ಇವರ ರಾಜ್ಯದಲ್ಲಿ ನಡೆಯುವಂಥ ಒಂದು ಕಳ್ಳ ವ್ಯವಹಾರಗಳು, ಇವರ ರಾಜ್ಯದಲ್ಲಿ ನಡೀತಾ ಇರುವಂಥ ಕಮಿಷನ್ಗಳು, ಇದರಿಂದಾಗಿ ಇದು ಕ್ರಿಯೇಟ್ ಆಗಿದೆ. ಇಟ್ಸ್ ಎ ಆರ್ಟಿಫಿಷಿಯಲ್ ಇದು ಕ್ರಿಯೇಷನ್. ಇವತ್ತು 80,000, ನಾನು ತಿಳಿದ ಮಟ್ಟಿಗೆ 80,000 ಬಾಟ್ಲ್ ಅಂದರೆ 80,000 ಬ್ಯಾಗ್ನಷ್ಟು ಇವತ್ತು ಯೂರಿಯಾ, ಇವತ್ತು ನ್ಯಾನೋ ಯೂರಿಯಾಗಳಿದ್ದಾವೆ. ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದನ್ನು ಕೊಡಬೇಕು. ಆದ ಕಾರಣ ಯಾವುದೇ ಮೆನ್ಯೂರು ಲಭ್ಯ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಮತ್ತು ಇದನ್ನು ಸರಿಯಾದ ರೀತಿಯಲ್ಲಿ ನೋಡಿ, ಕೇಂದ್ರ ಸರ್ಕಾರದ ಸಪ್ಲೈ ಮಾತ್ರ ಕೇಂದ್ರ ಸರ್ಕಾರ ಜವಾಬ್ದಾರಿ, ಅಲ್ಲಿಂದ ಇಲ್ಲಿ ಕೊಡುವಂಥದ್ದು. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಯಾವ ಏರಿಯಾಕ್ಕೆ ಎಷ್ಟೆಷ್ಟು ಬೇಕು, ಯಾವ ಟೈಮಲ್ಲಿ ಯಾರಿಗೆ ಕೊಡಬೇಕು, ಇದೆಲ್ಲವನ್ನು ಮಾಡುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಇದು ಬೇರೆಯವ್ರದ್ದಲ್ಲ. ಮತ್ತು ಇನ್ನೊಂದು ವಿಚಾರ, ಗ್ಯಾರಂಟಿ ಯೋಜನೆಗಳಿಗೆ SCP TSP ಹಣವನ್ನು ರಾಜ್ಯ ಸರ್ಕಾರ ಬಳಸಿದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದೆ. ಆದರೆ ರಾಜ್ಯ ಸರ್ಕಾರ ಮಾಡ್ತಿರುವಂಥ ವಾದ ಏನಂದರೆ, ನಾವು ಇಲ್ಲಿ SCP TSP ಕಾಯ್ದೆಯನ್ನು ABCD ಅನ್ನುವಂಥ ಒಂದು ವಿಂಗಡಣೆ ಮಾಡಿದರೆ ಡೀಮ್ಡ್ ಎಕ್ಸ್ಪೆಂಡಿಚರನ್ನು BJP ಕಾಲದಲ್ಲಿ ಬಳಕೆ ಮಾಡಿದರು, ನಾವು ಸೆಕ್ಷನ್ C ಅನ್ನು ಮಾತ್ರ ಬಳಕೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ. BJP ಆರೋಪಕ್ಕೆ ರಾಜ್ಯ ಸರ್ಕಾರ ಪ್ರತಿಕ್ರಿಯೆ ಇದು ನೋಡಿ. ಇಷ್ಟರವರೆಗೆ ಕೊಡೋದನ್ನು ಈಗ ಅಲ್ಲಿಂದ ಲೂಟಿ ಮಾಡಿ ಇಲ್ಲಿಗೆ ಅವರ ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂಥದ್ದು ಎಷ್ಟು ಸಮಂಜಸ ಆಗಲಿ? ನಾಳ್ದು ವಿಧಾನಸಭಾ ಅಧಿವೇಶನದಲ್ಲಿ ಇದನ್ನು ಚರ್ಚೆಗೆಟ್ಟು
ಅದರಲ್ಲಿ ತಗೊಂಡ ಮೇಲೆ ಮಾಡಬೇಕಾಗಿತ್ತು. ಅದರ ಬದಲು ಇವರೇ ಹಣವನ್ನು ವರ್ಗಾವಣೆ ಮಾಡಿ ಇವರ ಒಂದು ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ರೀತಿ ಮಾಡಿರುವಂಥದ್ದು ಸರಿಯಲ್ಲ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರ ಮಾತುಗಳು. ಕ್ಯಾಮರಾಮನ್ ಪ್ರಣಯ್ ಜೊತೆ ಕಿರಣ್ ಹನಡಿಕ, ಟಿವಿ9.